ಅಯ್ಯ ಶೀಲಾ, ಯಾಕೆ ಶೀಲಾ ಅಷ್ಟ್ಯಾಕೆ ರಾವ ಕೇಳಕತಿ? ಹಾ ಆ ಅದು ವೈನಿ, ಅಲ್ಲ ಈಗ ಚಲೋ ಹೊರ ಬರಾಕತ್ತಾರಂತ, ಚಲೋ ಹುಡುಗದಾನಂತ ತೋರಿಸ್ತಾರಂತ. ಅಲ್ಲ ಮತ್ತೆ ಚಲೋ ಹುಡುಗ ಇದ್ರ ಲಗ್ನ ಮಾಡ್ಕೋಬೇಕಲ್ಲ, ನೀ ಯಾಕೆ ಇಷ್ಟ ಟೆನ್ಷನ್ ಆಗಕತ್ತಿ ಅನ್ನೋದು ನನಗೆ ತಿಳಿವಲ್ದಾಗೈತಿ. ಹಾ ಆ ವೈನಿ, ನನಗೆ ಈಗ ಇಷ್ಟ ಇಲ್ರಿ ಮದ್ವಿ. ಏನ ಮದ್ವಿ ಇಷ್ಟ ಇಲ್ಲ? ಆ ಆ, ಹಾ 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 ಹೌದು ವೈನಿ. ಅಲ್ಲ ಚಲೋ ಹುಡುಗ ಸಿಕ್ಕಾಗ ಲಗ್ನ ಮಾಡ್ಕೊಂಡು ಬಿಡ್ಬೇಕು, ಏನು ಲೈಫ್ ಸೆಟಲ್ ಆಗ್ಬಿಡ್ತತಿ. ಅಲ್ಲ ನೀನು ಚಲೋ ಹುಡುಗ ಮತ್ತೆ ನಾಳೆ ಸಿಗ್ಲಿಲ್ಲ ಅಂದ್ರೆ ಏನು ಮಾಡ್ತಿ? ವಯಸ್ಸಾದ್ಮ್ಯಾಗ ಸಿಗಂಗಿಲ್ಲ, ಅವಾಗ ಏನು ಮಾಡ್ತೀವ? ಚಲೋ ಹುಡುಗ ಸಿಕ್ಕಾಗ ಲಗ್ನ ಮಾಡ್ಕೊಂಡ್ಬಿಡ್ಬೇಕು, ಕೇಳಿ ತಿಳ್ಕೊಯ್ಲೆ. ಅಯ್ಯೋ ನಾ ಹೆಂಗೆ ಹೇಳಿಪ್ಪ ಅವ್ರಿಗೆ, ಡಿಟೆಕ್ಟಿವ್ ಸಂಜುನ ನಾ ಇಷ್ಟಪಡಕತ್ತೀನಿ, ಹೆಂಗೆ ಹೇಳಿ ಮನ್ಯಾಗ? ಶೀಲಾ, ಹೇಳು ವೈನಿ. ಯಾಕೆ ಏನಾರ ಮನಸ್ನಾಗ ಏನಾರ ಐತನ? ಹೇಳ್ಕೊ ನನ್ನ ಮುಂದೆ. ನಾನು ಏನಾರ ಇದ್ರೆ ಹೇಳ್ಕೊರ, ನನಗೂ ಸ್ವಲ್ಪ ನಿನ್ನೆ ಸಂಶಯ ಬರತೈತಿ. ಯಾಕ್ರಿ ವೈನಿ? ಏನಿಲ್ಲ, ಒಬ್ಬ ಟಪಿಗೆ ಅವ ಬರ್ತಾನಲ್ಲ, 2 ಸಲ ಬಂದಿದ್ದಲ್ಲ ಅವ ಡಿಟೆಕ್ಟಿವ್ ಅಂತೇಳಿ, ಅವ ಅವ ನಿನಗೆ ಮಾತಾಡ್ಸೋದ ರೀತಿನ ನನಗೆ ಒಂಥರ ಆಗಕತ್ತಿತ್ತ. ಆದ್ರೂ ನನಗೆ ಮತ್ತೆ ಯಾಕೆ ಕೇಳೋದು ಬಿಡಪ್ಪ ಅನ್ಕೊಂಡಿದ್ದೆ. ಮತ್ತು ಏನಾರ ನಡ್ದತನ ಮತ್ತೆ? ವೈನಿ, ನೀವು ನನ್ನ ಮನಸ್ಸಿನ ಮಾತು ಅರ್ಥ ಮಾಡ್ಕೊಂಡ್ಬಿಟ್ರಿ ನೋಡಿ ವೈನಿ. ಅದು ಏನಂದ್ರೆ, ಅವ್ರನ್ನ ನಾನು ಭಾಳ ಇಷ್ಟಪಡಾಕತ್ತೀನಿ ವೈನಿ. ಅವರು ಚಲೋನು ಅದಾರ, ಆಮೇಲೆ ಎಜುಕೇಟೆಡ್ ಅದಾರ, ನನಗೆ ಹೊಂದುತ್ತಾರ ಅನ್ಸಾತೈತಿ. ಸುಮ್ಮನೆ ಅವ್ರನ್ನ ಮಾಡ್ಕೊಳ್ಳೋದ ಬೇಷ್ ಅನ್ಸಾಕತ್ತೈತಿ ನನಗೆ. ಯಾಕಂದ್ರೆ ಗೊತ್ತಿಲ್ಲದೆ ಇರೋರನ್ನ ಮಾಡ್ಕೊಳ್ಳೋಕ್ಕಿಂತ ಈಗ ಹೆಂಗಿದ್ರು ಪರಿಚಯ ಆಗಿಬಿಟ್ಟಾರ ಇವ್ರು. ಆಮೇಲೆ ನನ್ನ ಪ್ರೊಫೆಷನ್ಗೆ ಅವ್ರ ಪ್ರೊಫೆಷನ್ಗೆ ಒಪ್ಪತೈತಿ ವೈನಿ. ಈಗ ಅಪ್ಪ ಅಮ್ಮಗೆ ಹೆಂಗೆ ಹೇಳೋದು ಅನ್ನೋದ ನಂಗೆ ಟೆನ್ಷನ್ ಆಗಿತ್ತು, ಅದಕ್ಕೆ ಈಗ ಬೇಡ ಅನ್ನತ್ತಿದ್ದೆ ನಿಮ್ಗೆ. ಏನು? ಹೌದಾ ಹೌದಾ ಹಂಗಂದ್ರೆ ಮತ್ತೆ ಏನು ಮಾಡೋಣ? ನೀ ಕರೆನೂ ಇಷ್ಟಪಡಕತ್ತೀಯ? ಚಲೋ ಅದ ನಾವ? ಯಾಕೆ ಒಳ್ಳೆಯವ್ರು ಅದಾರ ಅನಿಸ್ತೈತಿ ವೈನಿ ನನಗೆ. ಆಮೇಲೆ ಕಿರಿಕಿರಿನೂ ಇಲ್ಲ ಅನಿಸ್ತೈತಿ, ಆಮೇಲೆ ಒಳ್ಳೆ ಜಾಬೂ ಐತಿ, ವೆಲ್ ಸೆಟಲ್ಡ್ ಅದಾರ ಅನಿಸ್ತೈತಿ ವೈನಿ. ಅಲ್ಲ 2 ದಿನದಾಗ ಎಲ್ಲ ತಿಳ್ಕೊಂಬಿಟ್ಟೇನೆ ಅವ್ರದ್ದು ವೈನಿ. ಇನ್ನೊಂದಿಟ್ಟು ತಿಳ್ಕೊಳ್ಳೋಣ ವೈನಿ, ಅದ್ರಾಗೇನೈತಿ ತಪ್ಪು? ಸ್ವಲ್ಪ ನಿಧಾನವಾಗಿ ಆದ್ರೂ ತಿಳ್ಕೊಳ್ಳೋಣ. ಸ್ವಲ್ಪ ಅಪ್ಪಾಗ ನೀವೇ ಹೇಳಿ, ನಾಳೆ ಅದು ವರ ಬರೋದು ಸ್ವಲ್ಪ ಮುಂದಕ್ಕೆ ಹಾಕ್ರಿ ವೈನಿ. ಹೌದಾ? ಸರಿ ತಗೋ, ಹೇಳ್ತೇನೆ ತಗೋ. ಯಾಕಂದ್ರೆ ಮತ್ತೆ ಅಪ್ಪ ಅಮ್ಮ ನನ್ನ ಮೇಲೆ ತಪ್ಪು ತಿಳ್ಕೊಬಾರ್ದಲ್ಲ ವೈನಿ, ಅದ್ರ ಸಂಬಂಧ. ಸರಿ ತಗೋ, ಹೇಳ್ತೇನೆ ತಗೋ. ಥ್ಯಾಂಕ್ ಯು ಸೋ ಮಚ್ ವೈನಿ, ನನಗೆ ಭಾಳ ಹೆಲ್ಪ್ ಮಾಡತ್ತೀರಿ ನೀವು, ಭಾಳ ಥ್ಯಾಂಕ್ ಯು ಸೋ ಮಚ್. ಹಾಂ ಅಂದಂಗೆ ವೈನಿ, ಮತ್ತು ವ್ಯಾಲೆಂಟೈನ್ಸ್ ಡೇಗೆ ಏನಾರ ಅಣ್ಣ ನೀವು ಏನಾರ ಪ್ಲ್ಯಾನ್ ಮಾಡಿರಣ? ಏನು ವ್ಯಾಲೆಂಟೈನ್ಸ್ ಡೇನಾ? ಹಾಂ ವೈನಿ, ಇವತ್ತು ವ್ಯಾಲೆಂಟೈನ್ಸ್ ಡೇ. ಏನು? ಹೌದಾ? ಹೌದು ವೈನಿ. ಈಗ ಮತ್ತೆ ನಾನು ಸಾಯಂಕಾಲ ಹೋಗ್ಬೇಕು, ಯಾಕಂದ್ರೆ ಡಿಟೆಕ್ಟಿವ್ ಸಂಜೆಯವರು ಮತ್ತೆ ಕರೆದಾರ. ನಾವು ಹೊರಗಡೆನ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಮಾಡಕತ್ತೇವೆ ವೈನಿ. ಏನು? ಹೌದಾ? ಅಷ್ಟು ಮುಂದುವರೆದು ಬಿಡ್ತಾ? ಹಾಗೆಲ್ಲ ಅಲ್ಲ, ಹಂಗೆ ಒಬ್ರಿಗೊಬ್ರು ತಿಳ್ಕೊಳಕಷ್ಟ. ಅದನ್ನು ನಾನು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಅನ್ಕೊಳಕತ್ತೀನಿ, ಬಟ್ ಅವರಿನ್ನೂ ಬಾಯಿ ಬಿಟ್ಟೇನು ಹೇಳಿಲ್ಲ. ಹೌದಾ? ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಏನು ಮಾಡ್ತಾರೆ? ಅಯ್ಯೋ ವೈನಿ, ಏನೂ ಇಲ್ಲ, ಹಂಗೆ ಪ್ರೀತಿಯಿಂದ ಮಾತಾಡ್ಕೊತ ಇರೋದು, ಏನಾರು ತಿಂದು ಬರೋದು, ಚಲೋ ಪ್ಲೇಸ್ ನೋಡೋದು, ಚಲೋ ಡ್ರೆಸ್ ಹಾಕ್ಕೊಳ್ಳೋದು, ಇದೆ ಅಷ್ಟೇ. ನಮ್ಗೆ ಯಾರು ಇಷ್ಟ ಆಗ್ತಾರಲ್ಲ ಅವ್ರ ಜೊತೆ ಫುಲ್ ಡೇ ಸೆಲೆಬ್ರೇಷನ್ ಮಾಡೋದು, ಅವ್ರ ಜೊತೆನೇ ಟೈಮ್ ಸ್ಪೆಂಡ್ ಮಾಡೋದು. ಹೌದಾ? ಮತ್ತು ನಿಮ್ಮನ್ನ ಏನು ಹೇಳಿಲ್ಲಲ್ಲ ನನಗೆ? ಅವ್ರು ಹೇಳಿಲ್ಲ ಅಂದ್ರೇನ? ನೀವು ಹೇಳ್ರಿ, ನೀವು ಏನು ವಿಶ್ ಮಾಡಿರಿ, ಅವ್ರ ಜೊತೆ ಪ್ರೀತಿಯಿಂದ ಮಾತಾಡ್ರಿ, ಟೈಮ್ ಸ್ಪೆಂಡ್ ಮಾಡಿರಿ, ಎಲ್ಲಾರ ಹೋಗಿ ಬರ್ರಿ ಪಿಕ್ಚರ್ಗೆ. ಅದು ಹೌದಲ್ಲ? ನನಗೇನು ಹೊಳ್ದೇ ಇಲ್ಲ ಇದು. ನನಗೇನು ಗೊತ್ತೂ ಇಲ್ಲ. ಇಷ್ಟೆಲ್ಲ ಮುಂದುವರೆದ ಜಗತ್ತು ಹುಂಬರಂಗೆ ಹುಚ್ಚರಂಗೆ ಅವು ಹಳ್ಳಿ ಗುಗ್ಗುಗತೆ, ನಾ ಬರೀ ಮನ್ಯಾಂಗೆ ಕೆಲಸ ಮಾಡೋದು, ತಿನ್ನೋದು ಉನ್ನೋದು ಮಕ್ಕಳು ಬರೀ ಇದನ್ನ ಮಾಡಕತ್ತೇನಲ್ಲ, ಇಂಥದ್ದೆಲ್ಲ ಏನು ಗೊತ್ತಿಲ್ಲಲ್ಪ ನನಗೆ. ಅಲ್ಲ ಮತ್ತೆ ನಿಮ್ಮನ್ನ ಹಂಗೆ ಹೇಳೋದೇವ ನನಗೆ ನಾಚಿಗೆ ಬರ್ತೈತವಾ? ಅಯ್ಯೋ ವೈನಿ, ಅದು ನಾನು ಹಿಂಗೆ ಹೇಳಕ್ಕೆ ನಿಮ್ಗೆ ಹೇಳ್ಕೊಡ್ಲಿ? ಅದೆಲ್ಲ ಏನಿಲ್ಲ, ನಿಮ್ಮ ಗಂಡ ಹೆಂಡತಿ ನಡೋ ಬಿಟ್ಟಿದ್ದು. ಏನು ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಬರೀ ಲವರ್ಸ್ ಅಷ್ಟೇ ಸೆಲೆಬ್ರೇಷನ್ ಮಾಡ್ಕೋಬೇಕು ಹಂಗೆಲ್ಲ ಏನೂ ಇಲ್ಲ. ಅದು ಪೇರೆಂಟ್ಸ್ ಕೂಡ ಮಾಡ್ಕೋಬೋದು, ಗಂಡ ಹೆಂಡತಿ ಮಾಡ್ಕೋಬೋದು, ಒಟ್ಟು ನಮ್ಮ ಪ್ರೀತಿ ಪಾತ್ರರೊಂದಿಗೆ ಸೆಲೆಬ್ರೇಷನ್ ಮಾಡೋದು ವ್ಯಾಲೆಂಟೈನ್ಸ್ ಡೇ ಅಷ್ಟೇ. ಅದನ್ನು ಸುಮ್ಮನೆ ಲವರ್ಸ್ ಗಿವರ್ಸ್ ಅನ್ಕೊಂಡಿರ್ತಾರೆ, ಬಟ್ ಹಾಗೇನಿಲ್ಲ, ಅದನ್ನು ಎಲ್ಲರೂ ಮಾಡ್ಕೋಬೋದು. ಅರ್ಥ ಆತ್ರಿ? ಅದು ಅರ್ಥ ಆತು ಬಿಡು. ಯಾಕೆ ದಿನ ಬೆಳಗಾದ್ರೆ ನನ್ನ ಜೀವನನ ಅದಲ್ಲ, ಅತ್ತಿ ಮಾವರು ಕೂಡ ಫ್ಯಾಮಿಲಿ ಕೂಡ ಇರೋದೇ ನನ್ನ ಜೀವನ. ಆದ್ರೆ ನಿಮ್ಮನ್ನು ಕೂಡ ಸಪ್ರೇಟಾಗಿ ಯಾವಾಗಲೂ ಎಲ್ಲಿ ಹೋಗಿಲ್ಲ, ಬರೀ ಸಂತಿ ಪ್ಯಾಟಿ ಮಾಡೋಕ್ಕಷ್ಟ ಹೋಗ್ಯಾನ ನೋಡ. ಏನ್ರಿ? ಹೌದಾ? ಪಿಕ್ಚರ್ಗದು ಕರ್ಕೊಂಡು ಹೋಗಿಲ್ಲ? ಪಿಕ್ಚರ್ಗದು ಇಲ್ಲ ಬಿಡ, ಹೋಗೇವಿ. ಅದು ಎಲ್ಲರೂ ಹುಯಿ ಅಂತ ಎಲ್ಲ ಮನೆಯಾಸ ಮಂದಿ ಹೋಗಿ ಟಿಕೆಟ್ ಸಿಗ್ಲಾರ್ದ ಅಲ್ಲೊಂದಿಷ್ಟು ಮಂದಿ ಕುಂತು ಪಿಕ್ಚರ್ ನೋಡಿ ಬಂದೆ. ನಿಮ್ಮ ಅಣ್ಣನ ಕೂಡ ಯಾವಾಗ ಹೋಗ್ಯಲ್ವಾ? ಅದು ಮದುವೆ ಹೊಸದಾಗಿ ಏನೋ ಕರ್ಕೊಂಡು ಹೋಗಿದ್ರ, ಅದು ನನಗೆ ಚಾಂದೆ ನೆನಪೂ ಇಲ್ಲ. ಯಾಕಂದ್ರೆ ಚಿಂಟುನ ನಾನು ಹೊಟ್ಟಿಲ್ಲ ಇದ್ದೀವ, ಹಾಗಾಗಿ ನನಗೆ ಟಕ್ಕಿನಾಗೆ ಚಂದ ಕುಂದ್ರಕ್ಕೆ ಆಗಿದ್ದಿಲ್ವ ಇವ. ಬರೀ ಉಮ್ಮಳಿಕೆ ಬಂದಂಗೆ ಆಗೋದು, ತಲೆ ಸುತ್ತು ಬಂದಂಗೆ ಆಗೋದು, ತಂಡಿ ಹತ್ತೋದು ಆಗೋದು, ಎದ್ದು ಬಂದುಬಿಟ್ಟಿದ್ದೆ, ನಾನು ಚಂದಗೆ ನೋಡಿದ್ದೇ ಇಲ್ಲ. ಚಿಂಟು ಅಂತೂ ವರ್ಷ ಒಳಗೆ ಹುಟ್ಟಿಬಿಟ್ನವ ಇವ. ಹೌದನ್ರಿ? ಚಲೋ ಆಯ್ತು ಬಿಡ್ರಿ, ಒಳ್ಳೇದೇ. ಏನಾಯ್ತು ನಡಿತೈತಿ. ಈಗಾರ ಅಣ್ಣ ಕೂಡ ಒಂದು 4 ಮಾತು ಪ್ರೀತಿ ಮಾತಾಡಿ ಎಲ್ಲರೂ ಹೋಗಿ ಬರ್ರಿ, ಆಯ್ತಾ? ಅಷ್ಟೇ ಮಾಡ್ತೀನಿ. ಮತ್ತು ಅತ್ತಿಮ್ಮ ಅವ್ರಿಗೇನ ಹೇಳೋದು? ಅಯ್ಯೋ ಬಿಡ್ರಿ,
ಅವರು ನಾವು ಈಗ ನಾನು ಹೊರಗೆ ಹೋಗ್ತೇನೆ, ನೀವು ಅನ್ನ ಆಮೇಲೆ ಚಿಂಟುನು ಟ್ಯೂಷನಿಗೆ ಕಳಿಸ್ಬಿಡ್ರಿ. ಇಲ್ಲಾಂದ್ರೆ ಚಿಂಟುನು ಕರ್ಕೊಂಡು ಹೋಗ್ರಿ, ಅದೇನಿಲ್ಲ ನಡಿತೈತಿ. ಮನ್ಯಾಗ ಅಪ್ಪ ಅಮ್ಮ ಇಬ್ಬರೇ ಇರ್ತಾರೆ. ಅವ್ರಿಗೂ ಒಂದು ರೀತಿ ವ್ಯಾಲೆಂಟೈನ್ಸ್ ಡೇನ ಆಕತ್ತವ್ರಿ, ಪ್ರೀತಿಯಿಂದ ಮಾತಾಡ್ಕೊಂತ ಕುಂದಿರ್ತಾರೆ ಅವರು. ಏನಾರು ಅವ್ರಿಗೆ ಸ್ಪೆಷಲ್ ತಂದು ಕೊಟ್ರಾತ್ರಿ ತಿನ್ನಾಕ. ಹಾಂ ಕರೆಕ್ಟ್ ಐತೆ ನೋಡಿ ಐಡಿಯಾ. ನನಗೆ ಇದೆಲ್ಲ ಹೊಳೆದಿದ್ದೇಳಲ್ಲ. ಏನಮ್ಮ ಶೀಲಾ, ನೀ ಎಲ್ಲ ಏನೆಲ್ಲ ತಿಳ್ಕೊಂಡಿವ? ಏನು ಬಿಡ, ನಾ ಏನು ತಿಳ್ಕೊಂಡೇ ಇಲ್ಲ. ಇರಲಿ ಬಿಡ್ರಿ, ನೀವು ಇರೋದ ಹಿಂಗೆ ಕರೆಕ್ಟ್ ಐತಿ. ಒಂದು ಫ್ಯಾಮ್ಲಿಗೆ ಹೆಂಗಿರ್ಬೇಕು ಹಂಗೆ ಅದಿರಿ ಕರೆಕ್ಟ್, ಅದೆಲ್ಲ ನಡಿತೈತಿ. ಈಗ ಮೊದಲೇ ಇವತ್ತು ಹೋಗಿ ಬರ್ರಿ, ಅಷ್ಟೇ ಅಷ್ಟೇ, ಮತ್ತೊಂದು ಏನಿಲ್ಲ ಅಷ್ಟೇ. ಸರಿ ತಗೋರ್ಬಾ, ಹೇಳ್ತೀನಿ ನಿಮ್ಮನ್ನಾಗ. ಹ್ಞೂ ರೀ. ಆಮೇಲೆ ಅತ್ಯ ವೈನಿಯರ್ ಮರಿಬೇಡ್ರಿಪ್ಪ ನಂದೊಂದು, ಪ್ಲೀಸ್ ಅಪ್ಪ ಅಮ್ಮಗೆ ಹೇಳೋದು. ಹಾಂ ಸರಿ ತಗೋ, ನಾ ಈಗ ಹೋಗಿ ಹೇಳ್ತೇನೆ ಅವ್ರಿಗೆ. ಮತ್ತೆ ಯಾವಾಗಾರ ನೋಡೋಣ ಅಂತ ಹೇಳ್ತೀನಿ. ಇಲ್ಲಾಂದ್ರೆ ಆಕಿ ಮನಸ್ಸಿನಾಗ ಏನಾರ ಐತನ ಕೇಳ್ರಿ, ವಿಚಾರಿಸಿ ಮುಂದುವರಿನ ಅಂತ ಹೇಳ್ತೀನಿ. ಹಂಗೆ ಹೇಳ್ರಿ. ಆದ್ರೆ ಈಗ ಹೆಸರು ಹೊಡಿಬೇಡ್ರಿಪ್ಪ, ಡಿಟೆಕ್ಟಿವ್ ಸಂಜುದು ಮತ್ತು ಸಿಟ್ಟಿಗಿಟ್ಟ ಆಗಿಗಾರಿ ಅಪ್ಪ. ಇಲ್ಲ ಬಿಡ, ಹಂಗೆಲ್ಲ ಆಗಂಗಿಲ್ಲ. ಹೀಗೆಲ್ಲ ಅವರು ಹಾಗೆಲ್ಲ ಇಲ್ಲ. ಅವ್ರು ಏನೋ ಒಟ್ಟು ಎತ್ತಕ್ರೆ ಲಗ್ನ ಆಗಿ ಚಂದ ಇರಲಿ ಅಂತಾರೆ ಅಷ್ಟೇ. ಚಲೋ ಹುಡುಗನ ಸಿಕ್ಕಾನ ಅಂದ್ರೆ ಮತ್ತೆ ಅವ್ರು ಯಾಕೆ ಅಂತಾರೆ. ಮಾಡೋಣ ಅಂತಾರೆ. ಸ್ವಲ್ಪ ನೋಡಿ ಮಾಡಿ ಮಾತಾಡ್ರಿಪ್ಪ. ಅಮ್ಮ ಸಿಟ್ಟಾಗಿ ಬೈದ ಬಿಡ್ತಾಳ್ರಿ ಅದಕ್ಕೆ. ಇಲ್ಲ ನಾ ಹೇಳ್ತೇನೆ ತಗೋ. ನಾನು ಟೈಮ್ ನೋಡಿ ಹೇಳ್ತೀನಿ, ಏನು ತಲೆ ಕೆಡಿಸ್ಕೊಬೇಡ. ಹ್ಞೂ ರೀ ವೈನಿ, ಥ್ಯಾಂಕ್ಸ್ ರೀ. ನಾನು ಸ್ವಲ್ಪ ಫ್ರೆಶ್ ಅಪ್ ಹಾಕೇನಿ ರೀ. ಸರಿ ತಗೋರ್ಬಾ. ಅಲ್ಲ ಈಕೆ ಎಷ್ಟು ಧೈರ್ಯವಾಗಿ ಹೇಳ್ತಾಳೆ, ಒಂದು ಹುಡುಗನ ಇಷ್ಟಪಟ್ಟೇನಿ, ಆ ಹುಡುಗನ ಮಾಡ್ಕೊಳಂಗಾಗೈತೆ ರೀ ಯವ್ವ. ಆದರೂ ಕಲತ್ತು ಬಂದಿದ್ದು ಹುಡುಗಿಯರಿಗೆ ಸ್ವಲ್ಪ ಇದನ್ನ ಜಾಸ್ತಿ ನೋಡಿ ಧೈರ್ಯನೇ. ನಮಗೆ ನಮ್ಮಪ್ಪ 2 ವರ್ಷ ಅದನ್ನ ಲಗ್ನ ಮಾಡ್ಕೊಂಡು ಬಂದೇನು ಅಷ್ಟೇ. ನಮಗೆ ಬೇರೆ ಗಂಡು ಮಕ್ಳು ನೋಡೋಕ್ಕೂ ಕಣ್ಣು ಎತ್ತಿ ನೋಡೋಕ್ಕೂ ಹೆದರಿಕೆ ಬರ್ತಿತ್ತು. ಶಾಲ್ಯಾಗೂ ಮಾತಾಡ್ಸೋಕ್ಕೂ ಹೆದರಿಕೆ ಬರ್ತಿತ್ತು. ಹೆದರ್ಕೊಂತನ ಶಾಲೆ ಮುಗಿಸೇನೆ. ಹೆದರ್ಕೊಂತನ ಏನದು ಲಗ್ನನ ಮುಗೀತು. ಮತ್ತು ನಮ್ಮಪ್ಪ 2 ವರ್ಷ ಅಕ್ಕ ಮುಚ್ಕೊಂಡು ತಾಳಿ ಕಟ್ಸ್ಕೊಂಡು ಬಂದೇನಿ. ಆದ್ರೂ ನನ್ನ ಗಂಡನು ಚಲೋನ ಅದ, ನನಗೇನು ಚಲೋನ ನೋಡ್ಕೊಳಕತ್ತಾನ. ಆದ್ರೂ ಹಿಂಗೆ ಲವ್ ಮಾಡಿ ಮಾಡ್ಕೊಳ್ಳೋದು ಎಷ್ಟು ಚಂದಲ್ಲ, ಅದರ ಚಂದ ಅನಿಸ್ತತಿ. ಏನಿಲ್ವ, ನಂದಾಗಲೇ ಮದುವೆ ಆಯ್ತು 6 ವರ್ಷ ಒಳಗೆ ಚಿಂಟೆ ಹುಟ್ಟಿದೆ. ಆತು ಬರೀ ಮನೆಯನ್ನು ಕೆಲಸ ಮಾಡ, ಹುಡುಗರು ನೋಡ್ಕೊರ, ಮನೆಗೆ ಊಟಕ್ಕೆ ಕಟ್ಟ, ಬಾಂಡೆ ಬೆಳಗ್ಗೆ ಅರ್ಬಿ ಹೋಗಿ, ಬರೀ ಇದಾಗಿ ಹೋಗೈತೆ ನನ್ನ ಜೀವನ. ಅದು ಹೆಂಗಿರ್ತೈತೆ ಏನೋ ವ್ಯಾಲೆಂಟೈನ್ಸ್ ಡೇ, ಅದನ್ನು ನೋಡ್ಬೇಕು, ಸೆಲೆಬ್ರೇಷನ್ ಮಾಡ್ಬೇಕು, ಅಷ್ಟೇ ಮಾಡ್ತೇನೆ. ನನ್ನ ಗಂಡ ಹೇಳ್ತಾರೆ ಎಲ್ಲಿ ಖುಷಿ ಆಕಿ. ವಾ ನಾವಲ್ಲಿ ಅದನ್ನು ಮುಂದಿನ ಹೇಳಕ್ಕೆ ಮೊದಲು ಹೋಗಿ ಹಿಂಗಾರ ನಾಚಿಗೆ ಬಿಟ್ಟು ಹೇಳ್ಬೇಕವಾ. ಯಾವಾಗ ಬರ್ತಾರವ್ರು? 2 ಗಂಟೆ ಸುಮಾರು ಬರ್ತಾರ. ಹೇಳಿ ಹಿಂಗಾರ ಹೇಳಿ ಕರ್ಕೊಂಡು ಹೊರಗೆ ಹೋಗ್ಕೇನವ.